ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ನನ್ನ ಇವತ್ತಿನ ವಿಡಿಯೋ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹಾಗೆ ಇವತ್ತು ಭಾನುವಾರ ಮನೆ ಹತ್ರನೇ ಇದ್ದರು, ಎಲ್ಲರೂ ಕೂಡ ರಜೆ ಇದ್ದಿದ್ದರಿಂದ. ಹಾಗೆ ನಾನು ಇವತ್ತು ತಿಂಡಿ ಏನು ಮಾಡಿದ್ದೆ ಅಂದರೆ ಪಡ್ಡು ಮಾಡಿದ್ದೆ. ಹಾಗೆಯೇ ಅಡುಗೆನೂ ಕೂಡ ಎಲ್ಲ ಆಗಿ ಸ್ವಲ್ಪ ಬಟ್ಟೆ ಕೂಡ ವಾಶ್ ಮಾಡೋದಿತ್ತು, ಎಲ್ಲ ವಾಶ್ ಮಾಡಿ. ಹಾಗೆ ಮಹಾನವಮಿ ಹಬ್ಬನೂ ಕೂಡ ಹತ್ತಿರ ಬರ್ತಾ ಇದೆ. ಇವತ್ತು ಭಾನುವಾರ, ಮಂಗಳವಾರ ಹಬ್ಬ ಇದೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಟೆರೆಸ್ ಮೇಲೆ ಎಲ್ಲ ನೀಟಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಹಬ್ಬ ಮಾಡೋದಕ್ಕೆ. ಹಾಗೆ ಸಂಜೆ ನಮ್ಮ ಫ್ರೆಂಡ್ ಮನೆಗೆ ಹಬ್ಬಕ್ಕೆ ಕೂಡ ಹೋಗಬೇಕಾಗಿತ್ತು. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಹಬ್ಬಕ್ಕೂ ಕೂಡ ಹೋಗಿ ಬಂದು, ನಾವು ಮತ್ತು ಮಕ್ಕಳು ಕೂಡ ಬಂದಿದ್ದರು. ಹೋಗಿ ಹಬ್ಬನೂ ಮುಗಿಸ್ಕೊಂಡು ಬಂದವು. ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಹಬ್ಬದ ಕೆಲಸ, ಹಾಗೆ ಅಮ್ಮ ಮತ್ತು ತಾತ ಬಂದಿರಲಿಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ಬಂದು ಸಾಂಬಾರು ಕೂಡ ಇತ್ತು. ನಾನು ಇವತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಹಾಗೆ ಬಂದು ಅವ್ರಿಗೆ ಊಟಕ್ಕೆಲ್ಲ ಇಟ್ಟು, ಹಾಗೆ ಸ್ವಲ್ಪ ಪಾತ್ರೆಗಳ್ನೂ ಎಲ್ಲ ವಾಶ್ ಮಾಡಿಟ್ಟು, ಹಾಗೆ ಶುಂಠಿನೂ ತೊಳೆದು ಆರಿಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರೇನು ಹಾಕಿಲ್ಲ, ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ, ಅದರಲ್ಲಿ ಚೆನ್ನಾಗಿಲ್ದಿದ್ದು ಮತ್ತು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗ್ದು ಹಾಕಿದ್ದೀನಿ. ಒಂದೊಂದು ಬೆಳ್ಳುಳ್ಳಿ ಚೆನ್ನಾಗಿರೋದಿಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಸಿಪ್ಪೆ ಎಲ್ಲ ಬಿಡಿಸಿಟ್ಟಿದ್ದೀನಿ. ಇದನ್ನು ಸೋಮವಾರ ಮಂಗಳವಾರ ಹಬ್ಬ ಇರೋದ್ರಿಂದ ಸೋಮವಾರ ಬಿಡಿಸ್ಕೊಬೇಕು. ನನಗೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿ ನೆನೆಸಿಟ್ಟು ಸಿಪ್ಪೆನ ಪೂರ್ತಿ ಬಿಡಿಸ್ಕೊಂಡು ಸಾಂಬಾರಿಗೆ ಯೂಸ್ ಮಾಡ್ಕೊತೀನಿ. ಹಾಗೆ ಇವತ್ತು ಬೆಳ್ಳುಳ್ಳಿನೂ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಥರ ಹಾಕಿ ಇಟ್ಟಿದ್ದೀನಿ. ಕವರ್ಗೂ ಏನು ಕಟ್ಟಿಟ್ಟಿಲ್ಲ. ಗಾಳಿ ಇಲ್ಲಿ ಈ ಥರ ಇಟ್ಟರೆ ಏನೂ ಆಗೋದಿಲ್ಲ. ಹಾಗಾಗಿ ಫ್ರಿಜ್ಗೂ ಕೂಡ ಏನೂ ಇಟ್ಕೊಂಡಿಲ್ಲ, ಹಾಗೆ ಹಾಕಿಟ್ಟಿದ್ದೀನಿ. ಹಬ್ಬಕ್ಕಲ್ವ, ಹಾಗೆ ಈರುಳ್ಳಿ ಇದು ಕೂಡ ಹಬ್ಬಕ್ಕೇ ತೊಗೊಂಡಿರೋದು. ಹಾಗೆ ಇವತ್ತು ಏನು ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ರೆಸಿಪಿ ಏನು ಅಂತ, ನಾನು ಒಂದು ಬಟ್ಲನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿಗೆ ಸ್ವಲ್ಪ ಮೊಸರು, ಅದು ಎಷ್ಟು ನೆನೆಯುತ್ತೋ ಅಷ್ಟು ಒಂದು ಬಟ್ಲು ಮೊಸರು ಹಾಕಿ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇದಕ್ಕೆ ಈ ಸಾಸಿವೆ, ಒಂದು ಸ್ಪೂನಷ್ಟು ಸಾಸಿವೆ, ಎಣ್ಣೆ ಮತ್ತು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿ, ಹಾಗೆ ಒಂದು ಸಣ್ಣದಾಗಿ ಹಚ್ಚಿರೋವಂಥ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ತುರಿದಿರೋವಂಥ ಒಂದು ಕ್ಯಾರೆಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಇದು ಏನಕ್ಕೆ ಅಂದರೆ, ನಾವು ಫ್ರೈ ಮಾಡಿಕೊಂಡು ಪಡ್ಡು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅವಲಕ್ಕಿನೂ ಕೂಡ ನೆಂದಿತ್ತು, ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು, ನೋಡಿ, ಇದಕ್ಕೆ ಒಂದು ಬಟ್ಲನಷ್ಟು ರವೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಕ್ಯಾರೆಟು, ಅದನ್ನು ಕೂಡ ಸೇರಿಸಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದೇನು ಫ್ರೈ ಮಾಡ್ಕೊಂಡಿಲ್ಲ, ಹಾಗೆ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಹಾಗೆ ಒಗ್ಗರಣೆಗೆ ಒಂದು ಹಸಿಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಉಪ್ಪು ಹಾಕಿದ್ವಲ್ಲ, ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ. ಮೊಸರಲ್ಲಿ ಮತ್ತು ಅವಲಕ್ಕಿ ರುಬ್ಬಬೇಕಾದ್ರೆ ಹಾಕ್ಕೊಂಡಿದ್ವಲ್ಲ ನೀರು, ಅಷ್ಟರಲ್ಲೇ ಸಾಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕೊಬೇಕು. ತೆಳು ಮಾಡ್ಕೊಳ್ಬಾರ್ದು, ಗಟ್ಟಿನೇ ಇರಬೇಕು. ಇಡ್ಲಿಗೆ ಹೇಗೆ ಮಾಡ್ಕೊತೀವಲ್ಲ ಅದೇ ಥರ, ಅಂದರೆ ಇಡ್ಲಿಗೂ ಸ್ವಲ್ಪ ತೆಳು ಇರುತ್ತೆ, ಇನ್ನೂ ಗಟ್ಟಿಗೇ ಇರಬೇಕು ಇದು ಪಡ್ಡುಗೆ. ಅದಕ್ಕೆ ಕಾಂಬಿನೇಷನ್ನಾಗಿ ನಾನು ಸಾಂಬಾರು ಮಾಡಿದ್ದೀನಿ, ತೊಗರಿಬೇಳೆ ಸಾಂಬಾರು. ಹಾಗೆ ಇದನ್ನು ಪಡ್ಡನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪಡ್ಡು, ಹಾಗೆ ನಾವು ಮೊದಲು ತವಾಗೆ ಎಣ್ಣೆ ಹಚ್ಚಿ, ಅದಕ್ಕೆ ನಾನು ರವೆದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅವಲಕ್ಕಿ ಮತ್ತು ರವೆ, ಅದನ್ನು ಕೂಡ ಹಾಕಿ ಅದನ್ನು ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ ಪಡ್ಡುನ. ಹೀಗೆ ಸ್ವಲ್ಪ ಬೆಂದಾದಮೇಲೆ ತಿರ್ಗಾ ಅದನ್ನು, ಒಂದು ಕಡೆ ಬೆಂದಿರುತ್ತಲ್ವ, ಹಾಗಾಗಿ ಇನ್ನೊಂದು ಕಡೆ ಬೇಯೋದಕ್ಕೆ ಮಗ್ಚಿ
ಹಾಕಬೇಕು. ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡ್ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಇಟ್ಟು ಕ್ಲೋಸ್ ಮಾಡಿದ್ರೆ ಇನ್ನೊಂದು ಕಡೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಮೊಸರು ಮತ್ತು ಅವಲಕ್ಕಿ ಇದ್ದರೆ ನಾವು ಪಡ್ಡುನ ಯಾವಾಗ ಬೇಕಾದರೂ ಪ್ರಿಪೇರ್ ಮಾಡ್ಕೊಳ್ಬೋದು. ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ. ಹಾಗೆ ಎರಡನೇ ರೆಸಿಪಿ ಏನಂದರೆ ಅವಲಕ್ಕಿ ಲಡ್ಡು ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಒಂದು ಬಟ್ಲನಷ್ಟು ಅವಲಕ್ಕಿನ ತಗೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು ಬಟ್ಲು ಅವಲಕ್ಕಿ ಹಾಗೆ ಒಂದು ಬಟ್ಲನಷ್ಟು ಕಡಲೆ ಬೀಜನ ತಗೊಂಡು ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಈ ಥರ ಹುರ್ಕೊಳ್ಬೇಕು. ಮುಟ್ಟಿದ್ರೆ ಈ ಥರ ಇದು ಮಾಡಿದ್ರೆ ಪುಡಿ ಪುಡಿ ಆಗಬೇಕು. ಆ ಥರ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಸಿಪ್ಪೆ ತೆಗೆದು ಚೆನ್ನಾಗಿ ಹುರಿದಿದ್ದೀನಿ ಕಡಲೆ ಬೀಜನ. ಅದನ್ನು ಸಿಪ್ಪೆ ತೆಗೆದು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನು ಎರಡನ್ನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ, ಕಡಲೆ ಬೀಜ ಮತ್ತು ಅವಲಕ್ಕಿನೂ ಅಷ್ಟೇ ಈ ಥರ ಹುರ್ಕೊಂಡು ಪುಡಿ ಮಾಡಿಕೊಂಡ್ರೆ ಯಾವ ಥರ ಇರುತ್ತೆ ಅಂದರೆ ಸೇಮ್ ರವೆ ಥರನೇ ಇರುತ್ತೆ. ಅವಲಕ್ಕಿನೂ ಕೂಡ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಗೆ ನಾನು ಒಂದು 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನಾನು ತುಪ್ಪಕ್ಕೆ ಸ್ವಲ್ಪ ಕೊಬ್ಬರಿನೂ ಕೂಡ ಸೇರಿಸ್ತಾ ಇದ್ದೀನಿ. ಬೇಕಾದರೆ ಡ್ರೈ ಫ್ರೂಟ್ಸ್ನೂ ಕೂಡ ಇದರಲ್ಲಿ ಹುರಿದು ಸೇರಿಸ್ಕೊಳ್ಬೋದು. ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊತಾ ಇಲ್ಲ. ಹಾಗಾಗಿ ನಾನು ಕೊಬ್ಬರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಗೆಯೇ ನಾವು ಕಡಲೆ ಬೀಜ ಮತ್ತು ಅವಲಕ್ಕಿನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದೂವರೆ ಬಟ್ಲನಷ್ಟು ಬೆಲ್ಲನ ಕರಗಿಸ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾಕದಲ್ಲಿ. ಅಂದರೆ ಪಾಕ ಏನು ತೊಗೊಂಡಿಲ್ಲ, ಬೆಲ್ಲ ಕರಗಿಸ್ಕೊಂಡಿರೋದು ಅಷ್ಟೇ. ಈ ಥರ ತಳ ಬಿಡುವವರೆಗೂ ಕೂಡ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಇದು ತುಪ್ಪ ಎಲ್ಲ ಹಾಕಿರ್ತೀವಲ್ಲ, ಎಣ್ಣೆ ಬಿಟ್ಕೊಳುತ್ತೆ ಸ್ವಲ್ಪ. ನೋಡಿ ಇವಾಗ ಇದು ಫುಲ್ಲು ರೆಡಿಯಾಗಿದೆ. ಇದು ಇವಾಗ ಅವಲಕ್ಕಿ ಕಡಲೆ ಬೀಜದ ಲಡ್ಡು. ನೋಡಿ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ, ಸ್ವಲ್ಪ ಬಿಸಿ ಇರುತ್ತಲ್ವ ಕೈಗೆ, ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಏನು ಕೂಡ ಕೈಗೆ ಹಚ್ಕೊಳೋದು ಬೇಡ. ಇದರಲ್ಲೇ ಎಣ್ಣೆ ಕೊಬ್ಬರಿದು ಹಾಕಿರ್ತೀವಲ್ಲ, ಎಣ್ಣೆ ಮತ್ತು ತುಪ್ಪ ಅದೇ ಬಿಟ್ಕೊಂಡಿರುತ್ತೆ. ನೋಡಿ ಇವಾಗ ನಾನು ಕೈಗೇನು ಕೂಡ ಹಚ್ಕೊಂಡಿಲ್ಲ, ಹಾಗೆಯೇ ಉಂಡೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಂಡೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಅವಲಕ್ಕಿಲಿ ಮಾಡಿರೋದು ಅಂತ ಅನಿಸೋದೇ ಇಲ್ಲ. ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ ನಾವು ಇದನ್ನು ಅವಲಕ್ಕಿಲಿ ಮಾಡಿದ್ದೀವಿ ಅಂತ. ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಅವಲಕ್ಕಿ ಲಡ್ಡು ಕೂಡ ರೆಡಿಯಾಗಿದೆ. ಹಾಗೆ ಏನಿದು ಈ ಧಾನ್ಯಗಳು ಅಂತ ನೋಡ್ತಾ ಇದ್ದೀರಾ, ಇದು ಸಿರಿಧಾನ್ಯಗಳು. ಜೋಳ ಮತ್ತು ಬಾರ್ಲಿ, ನವಣೆ ಎಲ್ಲ ಕೂಡ ಇದೆ. 9 ತರಹದ ಧಾನ್ಯಗಳು ಇವೆ. ಇದರಲ್ಲಿ ಕೆಂಪು ಅಕ್ಕಿನೂ ಕೂಡ ಇದೆ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಿದ್ದೀರಾ? ನಾವು ಕೂಡ ಸಿರಿಧಾನ್ಯಗಳನ್ನ ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೀವಿ ಅಂದರೆ,
ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ, ರಾಗಿಗೆ ಮಿಕ್ಸ್ ಮಾಡಿಕೊಂಡು ಮಿಲ್ಲಿಗೆ ಹಾಕ್ಸಿ ಇದನ್ನು ಸಿರಿಧಾನ್ಯಗಳನ್ನ ಯೂಸ್ ಮಾಡ್ಕೊತೀವಿ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಇಮ್ಯುನಿಟಿ ಪವರ್ನೂ ಕೂಡ ಹೆಚ್ಚಿಗೆ ಮಾಡುತ್ತೆ. ಹಾಗೆ ಶುಗರು, BP ಇರೋರಂತೂ ಊಟ ಮಾಡೋದ್ರೆ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನೀವು ಕೂಡ ಒಂದು ಸಲ ಯೂಸ್ ಮಾಡಿ ನೋಡಿ. ಹಾಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಸ್ನೇಹಿತರೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.